ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡೋದಕ್ಕೆ ಪಾಕಿಸ್ತಾನ ಕೊನೆಗೂ ಕೂಡ ಅಸ್ತು ಅಂತ ಹೇಳಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧರಿದ್ದಾರೆ ಪಾಕಿಸ್ತಾನ. ಐಸಿಸಿ ಜೊತೆ ಸಭೆ ಆದ ನಂತರ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ನಿರ್ಧಾರವನ್ನ ಮಾಡಿಕೊಂಡಿದೆ ಭಾರತದೊಂದಿಗೆ ಆಟವನ್ನ ಆಡೋದಕ್ಕೆ. ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡೋದಕ್ಕೆ ಪಾಕ್ ಅಸ್ತು ಅಂದಿದೆ. ಭಾರತದೊಂದಿಗೆ ಪಂದ್ಯ ಆಡ್ತೀವಿ ಅಂತ ಪಾಕಿಸ್ತಾನ ಐಸಿಸಿ ಜೊತೆ ಸಭೆ ಆಗುತ್ತೆ. ಅದಾದ ಬಳಿಕ ಕ್ರಿಕೆಟ್ ಮಂಡಳಿ ನಿರ್ಧಾರ ಮಾಡಿದೆ. ಪಿಸಿಬಿಗೆ ಸೂಚನೆಯನ್ನು ಕೂಡ ಸರ್ಕಾರ ನೀಡಿದ ಪಾಕ್ ಸರ್ಕಾರ ಫೆಬ್ರವರಿ 15ರಂದು ಭಾರತ ವರ್ಸಸ್ ಪಾಕ್ ಪಂದ್ಯ ನಡೆಯುತ್ತೆ. ಐಸಿಸಿ ಜೊತೆ ಸಭೆ ಆಗುತ್ತೆ. ಅದಾದ ನಂತರ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಕೊಲಂಬೋದ ಪ್ರೇಮ್ದಾಸ್ ಮೈದಾನದಲ್ಲಿ ಹೈ ವೋಲ್ಟೇಜ್ ಕದನ ನಡೆಯುತ್ತೆ. ಭಾರತ ವರ್ಸಸ್ ಪಾಕ್ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ರೀತಿಯಾಗಿ ಪಾಕಿಸ್ತಾನ ಯಾವಾಗ ಭಾರತದ ವಿರುದ್ಧ ಪಂದ್ಯವನ್ನ ಆಡಲ್ಲ ಅಂತ ಹೇಳಿದಾಗ ಐಸಿಸಿಗೂ ಒಂದು ರೀತಿಯಾಗಿ ನಷ್ಟ ಅನ್ನೋ ರೀತಿಯಾಗಿ ಆಗಿತ್ತು. ಯಾಕಂದ್ರೆ ಸಾಕಷ್ಟು ಫ್ಯಾನ್ ಫಾಲೋಯರ್ಸ್ ಇರುವಂತದ್ದು ಅಥವಾ ನೋಡುಗರ ಸಂಖ್ಯೆ ಹೆಚ್ಚಾಗುವಂಥದ್ದು ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೆ. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಲಾಸ್ ಆಗ್ತಾ ಇತ್ತು. ಈ ಒಂದು ಹೈ ವೋಲ್ಟೇಜ್ ಕದನವನ್ನ ನೋಡೋದಕ್ಕೆ ಭಾರತೀಯರೆಷ್ಟು ಕಾತುರತೆಯಿಂದ ಕಾಯ್ತಾ ಇರ್ತಿರೋ ಪಾಕ್ ಅಭಿಮಾನಿಗಳು ಕೂಡ ಅಷ್ಟೇ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಆನ್ಲೈನ್ ಅಲ್ಲೂ ಕೂಡ ನೋಡುಗರ ಸಂಖ್ಯೆ ಅತಿರೇಕಕ್ಕೆ ಹೋಗುತ್ತೆ. ಆಫ್ಲೈನ್ ಕೇಳ್ಬೇಕಾ, ಎಲ್ಲರೂ ಕೂಡ ಕಾದು ಕೂತಿರ್ತಾರೆ ಈ ಹೈ ವೋಲ್ಟೇಜ್ ಪಂದ್ಯವನ್ನ ನೋಡೋದಕ್ಕೆ. ಬದ್ಧ ವೈರಿಗಳು ಅಂತ ಏನು ಹೇಳ್ತೀವಿ, ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಅಂದ್ರೆ ನೋಡೋಕೆ ಒಂದು ರೀತಿಯಾಗಿ ಮಜಾ ಅಂತ ಹೇಳ್ಬೋದು. ಕೊಲಂಬೋದ ಪ್ರೇಮ್ದಾಸ್ ಮೈದಾನದಲ್ಲಿ ಪಂದ್ಯ ನಡೆಯುತ್ತೆ. ಕೊನೆಗೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ನಡೆಯುತ್ತೆ. ಆಗಸ್ಟ್ ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಪಾಕ್ ಸಿದ್ಧ ಅಂತ ಹೇಳಾಗಿದೆ. ಟಿ20 ವಿಶ್ವಕಪ್ ಅಂತ ಕೂಡ್ಲೆ ಯಾವ ಪಂದ್ಯ ಔಟ್ ಆದ್ರೂ ಕೂಡ, ಅಂದ್ರೆ ಯಾವ ತಂಡ ಆಡ್ತಿಲ್ಲ ಅಂದ್ರೂ ಕೂಡ ಅಷ್ಟು ಬೇಸರ ಆಗದೆ ಇರಬಹುದು. ಆದ್ರೆ ಪಾಕಿಸ್ತಾನ್ ವರ್ಸಸ್ ಭಾರತ ಪಂದ್ಯ ಇಲ್ಲ ಅಂದ್ರೆ ಎಲ್ಲೋ ಒಂದು ರೀತಿಯಾಗಿ ಫ್ಯಾನ್ಸ್ಗೆ ಬೇಸರ ಆಗುತ್ತೆ. ಆದ್ರೆ ಆ ಎಲ್ಲ ಬೇಸರಕ್ಕೆ ಇವಾಗ ತೆರೆ ಬಿದ್ದಿದೆ. ಕೊಲಂಬೋದ ಪ್ರೇಮ್ದಾಸ್ ಕ್ರೀಡಾಂಗಣದಲ್ಲಿ ಇಂಡಿಯಾ ವರ್ಸಸ್ ಪಾಕ್ ಪಂದ್ಯ ನಡೆಯುತ್ತೆ 15ಕ್ಕೆ. ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಪಂದ್ಯದಲ್ಲಿ ಭಾಗವಹಿಸೋದಕ್ಕೆ ರೆಡಿ ಆಗಿದೆ ಪಾಕಿಸ್ತಾನ.